ಅಂದವಾದ ರಾಜ್ಕುಮಾರಿ ತನ್ನನ್ನ ಮದುವೆಯಾಗಿ ಈ ದೇಶದ ರಾಜಕುಮಾರನನ್ನಾಗಿ ನಿಮ್ಮನ್ನ ಮಾಡ್ತೇನೆ ಅಂದ್ರೆ ಯಾರು ತಾನೇ ಒಪ್ಕೊಳ್ಳಲ್ಲ ಹೇಳಿ. ಸ್ಪೇನ್ನ ಯುವರಾಣಿ ಲಿಯೋನಾ ಸ್ಟಾರ್ ಫುಟ್ಬಾಲರ್ ಗ್ಯಾವಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ಲು ಅಂದ್ರೆ ತನ್ನ ಮೊಬೈಲ್, ಲ್ಯಾಪ್ಟಾಪ್, ಗ್ಯಾಲರಿಗಳ ತುಂಬಾ ಆತನ ಫೋಟೋಗಳನ್ನೇ ಇಟ್ಟುಕೊಂಡಿದ್ದಳು. ತನ್ನ ಪ್ರೀತಿಯನ್ನ ಕೂಡ ಒಂದು ಬಾರಿ ಗ್ಯಾವಿ ಬಳಿ ಲಿಯೋನಾ ಹೇಳಿಕೊಟ್ಟಿರ್ತಾಳೆ. ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ಕೂಡ ಆಗ್ತೀನಿ, ಇದಕ್ಕಾಗಿ ನೀನು ನಿನ್ನ ಫುಟ್ಬಾಲ್ ಜರ್ನಿಯನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳ್ತಾಳೆ. ಯಾಕಂದ್ರೆ ರಾಯಲ್ ಫ್ಯಾಮಿಲಿಯಿಂದ ಯಾರೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಈ ಆಫರ್ ಅನ್ನ ಗ್ಯಾವಿ ಏನಾದ್ರೂ ಒಪ್ಕೊಂಡಿದ್ರೆ ಸ್ಪೇನ್ನ ರಾಜಕುಮಾರನಾಗಿ ಇರ್ತಾ ಇದ್ದ. ಯಾರಾದ್ರೂ ಇಂಥ ಆಫರ್ ಅನ್ನ ಮಿಸ್ ಮಾಡ್ಕೋತಾರ? ಆದ್ರೆ ಗ್ಯಾವಿ ಇದನ್ನ ನಿರಾಕರಿಸ್ತಾನೆ. ಅದಕ್ಕೆ ಮುಖ್ಯ ಕಾರಣ ಆತನನ್ನೇ ನಂಬಿದ್ದ ಆತನ ಪ್ರೇಯಸಿ. ಆತ ಅದಾಗಲೇ ತನ್ನ ಪ್ರೇಯಸಿಗೆ ಮಾತು ಕೊಟ್ಟು ಬಿಟ್ಟಿದ್ದ, ಇದ್ದರೂ ನಿನ್ನ ಜೊತೆಯಲ್ಲೇ, ನಾನು ಸತ್ತರೂ ನಿನ್ನ ಜೊತೆಯಲ್ಲೇ ಅಂತ. ಸ್ಪೇನ್ನ ಯುವರಾಣಿಯಷ್ಟು ಅಂದವಾಗಿಲ್ಲದೆ ಇದ್ರೂ ಆಕೆಯ ಜೊತೆಗೆ ಇಡೀ ಜೀವನ ಕಳಿಬೇಕು ಅಂತ ಅದಾಗಲೇ ಕನಸನ್ನ ಕಟ್ಟಿಬಿಟ್ಟಿದ್ದ. ಪರಿಶುದ್ಧ ಪ್ರೀತಿ ಹಾಗೆ. ತನ್ನ ಕ್ರೀಡೆಯ ಮೇಲಿರುವ ಶ್ರದ್ಧೆ ತನ್ನನ್ನ ಹಾದಿ ತಪ್ಪದಂತೆ ಹಿಡಿದಿಟ್ಟಿತ್ತು. ಹೆಚ್ಚಿನವರು ಈಗಿನ ಕಾಲದಲ್ಲಿ ಟ್ರೂ ಲವ್ಗೆ ವ್ಯಾಲ್ಯೂ ಇಲ್ಲ ಅಂತಾರೆ. ಆದ್ರೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಹೇಳುತ್ತೆ, ನಿಜವಾದ ಪ್ರೀತಿಗೆ ನಾವು ಬೆಲೆ ಕೊಟ್ಟರೆ ಮಾತ್ರ ಅದು ಸಾಧ್ಯ ಅಂತ, ಅಲ್ವಾ?